ಹ್ಮ್. ಯಾರ್ದು ಫೇಲ್ ಆಗಿದೆಯೋ, ಸೊ ಅವರಿಗೋಸ್ಕರ ಈ ವಿಡಿಯೋಸನ್ನ ಮಾಡ್ತಾ ಇದ್ದೀನಿ. ಓಕೆ. ಸೊ ನಿಮಗೇನಾರ ಡೌಟ್ಸ್ ಇದ್ರೆ ಅದನ್ನ ನೀವು ವಾಟ್ಸಪ್ಪಲ್ಲಾದರೂ ಕೇಳಿ ಅಥವಾ ಮೇಲಲ್ಲಾದರೂ ಕಳಿಸಿ. ಓಕೆ. ಸೊ ಐ ಆಮ್ ಸ್ಟಾರ್ಟಿಂಗ್ ಇಟ್ ವಿತ್ ಸಿ ಟೋಕನ್ಸ್. ಸೊ ಇದು 5 ಮಾರ್ಕ್ಸಿಗೆ ಕೇಳೋವಂಥ ಕ್ವಶನ್ನು. ಸೊ ವಾಟ್ ಆರ್ ಸಿ ಟೋಕನ್ಸ್ ಅಂತ ಕೇಳ್ತಾರೆ. ಸೊ ನಿಮಗೆ ಸ್ಲೈಡಲ್ಲಿ ಏನು ಕಾಣಿಸ್ತಾ ಇದೆ, ಸೊ ಇಷ್ಟನ್ನ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗತ್ತೆ. ಸೊ ಬಟ್ ಡೆಫಿನೇಷನ್ ಏನಿದೆ, ಡಯಾಗ್ರಾಮ್ ಏನಿದೆ ಕರೆಕ್ಟ್ ಆಗಿರಬೇಕು. ಎಕ್ಸಾಂಪಲ್ಸ್ ಕೂಡ ಕರೆಕ್ಟ್ ಆಗಿರಬೇಕು. ಹಂಗಿದ್ರೆ ಮಾತ್ರ ನಿಮಗೆ 5 ಮಾರ್ಕ್ಸ್ ಸಿಗೋದು. ಸೊ ಲೆಟ್ ಅಸ್ ಸಿ ದ ಡೆಫಿನೇಷನ್ ಆಫ್ ಸಿ ಟೋಕನ್. ಸೊ ದೇ ಆರ್ ದ ಸ್ಮಾಲೆಸ್ಟ್ ಇಂಡಿವಿಜುವಲ್ ಎಲಿಮೆಂಟ್ಸ್ ಆಫ್ ಸಿ, ದಟ್ ಈಸ್ ಸಿ ಟೋಕನ್. ಸೊ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತಗೋಬೇಕು ಅಂತ ಅನ್ಕೊಂಡ್ರೆ, ಸೊ ಕನ್ಸಿಡರ್ ಒಂದು ಟಾಯ್ ಮಾಡಬೇಕು ಅಂತ ಇದೀವಿ ಅಂತ ಅನ್ಕೊಳ್ಳೋಣಂತೆ. ಸೊ ಆ ಟಾಯ್ಗೆ ಬೇಕಾಗಿರೋ ಅಂಥ ಪ್ಲಾಸ್ಟಿಕ್ ಮೌಲ್ಡ್ ಇರ್ಬೋದು, ಅದಕ್ಕೆ ಬೇಕಾಗಿರೋ ಅಂಥ ಸ್ಕ್ರೂಸ್ ಇರ್ಬೋದು, ವಯರ್ಸ್ ಇರ್ಬೋದು. ಸೊ ಎಲ್ಲವೂ ಕೂಡ ಬೇರೆ ಬೇರೆ ಸ್ಪೇರ್ ಪಾರ್ಟ್ಸ್. ಸೊ ಅದೆಲ್ಲವೂ ಕೂಡ ಇಂಡಿವಿಜುವಲ್ ಯೂನಿಟ್ಸ್. ಸೊ ಆ ಯೂನಿಟ್ಸನ್ನ ಎಲ್ಲವೂ ಸೇರಿ ನಾವೇನ್ ಮಾಡ್ತೀವಿ, ಒಂದು ಟಾಯ್ ಮಾಡ್ತೀವಿ. ಸೊ ಅಲ್ಲಿ ಆ ಇಂಡಿವಿಜುವಲ್ ಯೂನಿಟ್ಸ್ ಏನಿದೆ ಅದನ್ನ ನಾವು ಸಿ ಅಲ್ಲಿ ಅದನ್ನ ಟೋಕನ್ಸ್ ಅಂತ ಅಂತೀವಿ. ಸೊ ದಟ್ಸ್ ಅಬೌಟ್ ಸಿ ಟೋಕನ್. ಓಕೆ. ಸೊ ಸಿ ಟೋಕನ್ಸ್ ಆರ್ ಡಿವೈಡೆಡ್ ಇಂಟು 6 ಟೈಪ್ಸ್. ಸಿ ಟೋಕನ್ಸ್ ಏನಿದೆ ಅದು 6 ಥರದ್ರಲ್ಲಿದೆ. ದೇ ಆರ್ ಕಾನ್ಸ್ಟಂಟ್ಸ್, ಸ್ಟ್ರಿಂಗ್ಸ್, ಐಡೆಂಟಿಫೈಯರ್ಸ್, ಕೀವರ್ಡ್ಸ್, ಆಪರೇಟರ್ಸ್ ಅಂಡ್ ದೆನ್ ಸಿಂಬಲ್ಸ್. ಓಕೆ. ಸೊ ಇದು ಪ್ರತಿಯೊಂದಕ್ಕೂ ಕೂಡ 1 ಲೈನ್ ಡೆಫಿನೇಷನ್ ಬರೆದ್ಬಿಟ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 5 ಮಾರ್ಕ್ಸ್ ಔಟ್ ಏನಿದೆ ಆ 5 ಮಾರ್ಕ್ಸಿಗೆ 5 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ಏನಿದೆ ಈ ಡಯಾಗ್ರಾಮ್ ಬರಿಬೇಕು. ಕೆಳಗಡೆ ಎಕ್ಸಾಂಪಲ್ ಕೂಡ ಇದೆ, ಹಾಗಾಗಿ ಮತ್ತೆ ಇನ್ನೊಂದ್ಸತಿ ಎಕ್ಸಾಂಪಲ್ ಬರೆಯೋದೇನು ಬೇಕಾಗಿಲ್ಲ. ಸೊ ಒಂದೊಂದು ಲೈನ್ ಡೆಫಿನೇಷನ್ ಏನಿದೆ ಕಾನ್ಸ್ಟಾಂಟ್ಸಿಗೆ ಬರೀಬೇಕು. ಓಕೆ. ಸೊ ಪ್ರತಿಯೊಂದಕ್ಕೂ ಒಂದೊಂದು ಲೈನ್ ಡೆಫಿನೇಷನ್ ಬರೀಬೇಕು. ಕಾನ್ಸ್ಟಾಂಟಿಗೆ ಒಂದೇ ಅಲ್ಲ, ಕಾನ್ಸ್ಟಾಂಟ್, ಸ್ಟ್ರಿಂಗ್ಸ್, ಐಡೆಂಟಿಫೈಯರ್ಸ್, ಕೀವರ್ಡ್ಸ್, ಆಪರೇಟರ್ಸ್ ಮತ್ತೆ ಸಿಂಬಲ್ಸ್ ಏನಿದೆ ಪ್ರತಿಯೊಂದಕ್ಕೂ ಒಂದೊಂದು ಲೈನ್ ಡೆಫಿನೇಷನ್ ಬರೀಬೇಕು. ಸೊ ಲೆಟ್ ಇಸ್ ಸ್ಟಾರ್ಟ್ ವಿತ್ ಕಾನ್ಸ್ಟಾಂಟ್ಸ್. ಸೊ ಇಟ್ ಈಸ್ ಕಾನ್ಸ್ಟಾಂಟ್ ಮೀನ್ಸ್ ದೇ ಆರ್ ದ ವ್ಯಾಲ್ಯೂಸ್ ವಿಚ್ ಡು ನಾಟ್ ಚೇಂಜ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಸೊ ಅದನ್ನ ನಾವು ಕಾನ್ಸ್ಟಾಂಟ್ ಅಂತ ಅಂತೀವಿ. ಸೊ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ಬಾಲ್ ಇದೆ ಅಂತ ಅನ್ಕೊಳ್ಳೋಣಂತೆ, ಟೆನ್ನಿಸ್ ಬಾಲು. ಸೊ ಆ ಟೆನ್ನಿಸ್ ಬಾಲ್ ಇವತ್ತು ಯಾವ ಸೈಜಿಗೆ ಇರುತ್ತೋ ನಾಳೆನೂ ಅದೇ ಸೈಜಿಗೆ ಇರುತ್ತೆ. ಇನ್ನೊಂದು ದಿನಕ್ಕೆ ನೀವು ಅದನ್ನ ನೋಡಿದಾಗ್ಲೂ ಸೇಮ್ ಸೈಜಿಗೆ ಇರುತ್ತೆ. ಸೊ ಅಂದ್ರೆ ಅದು ಯಾವತ್ತೂ ಚೇಂಜ್ ಆಗಲ್ಲ. ಅದ್ರ ಶೇಪ್ ಆಗಲಿ ಅಥವಾ ಅದ್ರ ಸೈಜ್ ಆಗಲಿ ಚೇಂಜ್ ಆಗಲ್ಲ. ಸೊ ಆ ಥರದ್ರಲ್ಲಿ ಇರೋ ಅಂಥದ್ದನ್ನ ನಾವು ಕಾನ್ಸ್ಟಂಟ್ ಅಂತ ಅಂತೀವಿ. ಸಿ ಅಲ್ಲಿ ಏನು ನಾವು ವ್ಯಾಲ್ಯೂಸ್ ಕೊಡ್ತೀವೋ ಆ ವ್ಯಾಲ್ಯೂಸ್ ಚೇಂಜ್ ಆಗ್ದಲೇ ಇದ್ರೆ ಅದನ್ನ ಕಾನ್ಸ್ಟಂಟ್ ಅಂತ ಅಂತೀವಿ. ಸೊ ಹಿಯರ್ ದೇ ಹ್ಯಾವ್ ಗಿವನ್ ದ ಎಕ್ಸಾಂಪಲ್ ಆಸ್ 10.00 which is a floating point constant, 99.99999 it is once again floating point constant, -11 it's a integer constant. So the next token is strings. What are strings means anything which is enclosed within double quotes are called as strings. So as here the given example is within double quotes ABC and within double quotes your name with a question mark. So ಈ ಥರದನ್ನ ಸ್ಟ್ರಿಂಗ್ಸ್ ಅಂತ ಅಂತೀವಿ. ಐಡೆಂಟಿಫೈಯರ್ಸ್ ಆರ್ ದ ನೆಕ್ಸ್ಟ್ ಟೈಪ್ ಆಫ್ ಸಿ ಟೋಕನ್ಸ್. ಐಡೆಂಟಿಫೈಯರ್ಸ್ ಅಂತ ಅಂದ್ರೆ ಐಡೆಂಟಿಫೈ ಮಾಡೋದಕ್ಕೆ ನಾವು ಯೂಸ್ ಮಾಡೋ ಅಂಥದ್ದೇನಿದೆ ಅದನ್ನ ಐಡೆಂಟಿಫೈಯರ್ಸ್ ಅಂತ ಅಂತೀವಿ. ಸೊ ಲೈಕ್ ಈಗ ಹ್ಯೂಮನ್ ಬೀಯಿಂಗ್ಸಿಗೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದ ಒಂದು ಹೆಸರಿರುತ್ತೆ. ಸೊ ಯಾಕೆ ಆ ಹೆಸರು ಬೇಕು ಅಂತ ಅಂದ್ರೆ ನಾವು ಇದೇ ಪರ್ಸನ್ ಅಂತ ರೆಕಗ್ನೈಸ್ ಮಾಡೋದಕ್ಕೆ ಅಥವಾ ಐಡೆಂಟಿಫೈ ಮಾಡೋದಕ್ಕೆ ನಮಗೆ ಆ ಹೆಸರು ಬೇಕಾಗುತ್ತೆ. ಅದೇ ತರ ಸಿ ಅಲ್ಲಿ ನಮಗೆ ಫಂಕ್ಷನ್ಸ್ ಮತ್ತೆ ವೇರಿಯೇಬಲ್ಸ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಅದಕ್ಕೆ ಹೆಸರು ಬೇಕು. ಸೊ ಅದಕ್ಕೋಸ್ಕರ ಅದನ್ನ ಐಡೆಂಟಿಫೈಯರ್ಸ್ ಅಂತ ಅಂತಾರೆ. ಸೊ ಒನ್ ಲೈನ್ ಡೆಫಿನೇಷನ್ ಅಂತ ಅಂದ್ರೆ ಐಡೆಂಟಿಫೈಯರ್ಸ್ ಆರ್ ದ ನೇಮ್ಸ್ ಗಿವನ್ ಟು ದ ಫಂಕ್ಷನ್ಸ್ ಅಂಡ್ ವೇರಿಯೇಬಲ್ಸ್. ಓಕೆ. ಸೊ ದ ನೆಕ್ಸ್ಟ್ ಇಸ್ ಅಬೌಟ್ ಕೀವರ್ಡ್ಸ್. ಸೊ ಯಾವ್ದಾವ್ದು ಐಡೆಂಟಿಫೈಯರ್ಸ್ ಆಗಲ್ವೋ ಅದೆಲ್ಲವೂ ಕೂಡ ಕೀವರ್ಡ್ಸ್ ಆಗಿರತ್ತೆ ಸಿ ಅಲ್ಲಿ. ಓಕೆ.
ಸೊ ವಾಟ್ ಆರ್ ಕೀವರ್ಡ್ಸ್ ಮೀನ್ಸ್ ದಿ ಆರ್ ರಿಸರ್ವ್ಡ್ ವರ್ಡ್ಸ್. ರಿಸರ್ವ್ಡ್ ವರ್ಡ್ಸ್ ಅಂತ ಅಂದ್ರೆ ಅದನ್ನ ರಿಸರ್ವ್ ಮಾಡಿ ಇಟ್ಟಿದಿರುತ್ತೆ. ಅದಕ್ಕೆ ಅದ್ರದ್ದೇ ಆದ ಮೀನಿಂಗ್ ಇದೆ. ಆ ಮೀನಿಂಗ್ ಇಂದ ನಾವು ಯಾವತ್ತೂ ಚೇಂಜ್ ಮಾಡಕ್ಕಾಗಲ್ಲ. ಆ ತರ ಇರೋಂಥ ವರ್ಡ್ಸ್‌ನ ಕೀವರ್ಡ್ಸ್ ಅಂತ ಅಂತೀವಿ. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಇಲ್ಲಿ ತಗೊಳ್ಳೋದಾದ್ರೆ, ಸಪೋಸ್ ಈಗ ನನ್ನತ್ರ ಒಂದು ಟೇಬಲ್ ಇದೆ ಅಂತ ನಾನು ಅಂತೀನಿ. ಸೊ ಅಲ್ಲಿ ಟೇಬಲ್ ಅಂತ ಅಂತಿರಂಗೆನೆ ಯು ಗೆಟ್ ಸಮ್ ಇಮ್ಯಾಜಿನೇಷನ್. ವಾಟ್ಸ್ ದಟ್ ಇಮ್ಯಾಜಿನೇಷನ್ ಮೀನ್ಸ್ ದಟ್ ಟೇಬಲ್ ಈಸ್ ಗೋಯಿಂಗ್ ಟು ಹ್ಯಾವ್ 4 ಲೆಗ್ಸ್ ಅಂಡ್ 1 ಪ್ಲೇನ್. ಹೌದಾ? ಸೊ ಅದಕ್ಕೆ 4 ಕಾಲಿದೆ. ಆಮೇಲೆ ಮೇಲೆ ಒಂದು ಪ್ಲೇನ್ ಸರ್ಫೇಸ್ ಇದೆ ಅನ್ನೋದು ನಿಮ್ಮ ತಲೆಗೆ ತಕ್ಷಣ ಇಮ್ಯಾಜಿನೇಷನ್ ಬರುತ್ತೆ. ಸೊ ಅಲ್ಲಿ ಟೇಬಲ್ ಅನ್ನೋದೇನಿದೆ ಇಟ್ಸ್ ಲೈಕ್ ಎ ಕೀವರ್ಡ್. ಯಾಕೆ ಅಂತ ಅಂದ್ರೆ ಟೇಬಲ್ ಅಂತ ವರ್ಡ್ ಯೂಸ್ ಮಾಡ್ತಿರಂಗೆ ಅದು ಇದೇ ತರ ಶೇಪಲ್ಲಿ ಇದೆ ಅನ್ನೋದು ನಿಮ್ಮ ಮೈಂಡಿಗೆ ಬರುತ್ತೆ. ಹಾಗೇನೆ ಸಿ ಅಲ್ಲಿ ಕೆಲವೊಂದು ವರ್ಡ್ಸು ಯೂಸ್ ಮಾಡಿದ ತಕ್ಷಣನೇ ಇದು ಇದೇ ತರಾನೇ ಇಟ್ಕೊಳ್ಳುತ್ತೆ ವ್ಯಾಲ್ಯೂ ಅನ್ನೋದು ಸಿಗೆ ಗೊತ್ತಾಗುತ್ತೆ. ಆ ತರ ವರ್ಡ್ಸ್ ಅನ್ನ ನಾವು ಕೀವರ್ಡ್ಸ್ ಅಂತ ಅಂತೀವಿ. So, in the given example, int, float, if, these are all keywords. So, next is about operators. Operators are the one on which, because of which we do some operation. ಸೊ ಯಾವುದರಿಂದ ಕೆಲವೊಂದು ಆಪರೇಷನ್ಸ್ ಮಾಡ್ತೀವೋ ಅದನ್ನ ಆಪರೇಟರ್ಸ್ ಅಂತ ಅಂತಾರೆ. ಲೈಕ್ ಈಗ ಆ್ಯಡ್ ಮಾಡಬೇಕು ಅಂತ ಅಂದ್ರೆ ನಮಗೆ ಪ್ಲಸ್ ಬೇಕು. ಓಕೆ, ಎ ಪ್ಲಸ್ ಬಿ ಅಥವಾ 10 ಪ್ಲಸ್ 20. ಸೊ ಅಲ್ಲಿ ಅಡಿಷನ್ ಆಪರೇಷನ್ ಆಗಬೇಕು ಅಂತ ಅಂದ್ರೆ ವಿ ರಿಕ್ವೈರ್ ಪ್ಲಸ್ ಆಪರೇಟರ್. ಅದೇ ತರ ಬೇರೆ ಬೇರೆ ಟೈಪ್ಸ್ ಆಫ್ ಆಪರೇಟರ್ಸ್ ಇದೆ. ಓಕೆ, ಸೊ ಅದನ್ನ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಕ್ಲಾಸಸ್ ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ಸೊ ಅದಾದ್ಮೇಲೆ ಸಿಂಬಲ್ಸ್. ಸೊ ಸಿಂಬಲ್ಸ್ ಆರ್ ದ ಒನ್ ವಿಚ್ ಆರ್ ಗೋಯಿಂಗ್ ಟು ಹ್ಯಾವ್ ಸಮ್ ಮೀನಿಂಗ್. ಸೊ ಲೈಕ್ ಈಗ ಸೆಮಿಕೋಲನ್ ಅಂತ ಇದೆ, ಅಲ್ಲಿ ಬಿಗ್ ಬ್ರಾಕೆಟ್ಸ್ ಇದೆ, ಫ್ಲವರ್ ಬ್ರಾಕೆಟ್ಸ್ ಇದೆ. ಓಕೆ, ಆಪರೇಟರ್ಸ್ ಸಿ ಅಲ್ಲಿ ಏನಿದೆ ಅದೆಲ್ಲ ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ಸಿಂಬಲ್ಸ್ ಕ್ಯಾಟಗರಿಗೆ ಬರುತ್ತೆ. ಓಕೆ, ಸೊ ಇಷ್ಟನ್ನ ಬರೆದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 5 marks ಇಫ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಫಾರ್ 5 marks ಕ್ವಶನ್. ಓಕೆ, ಸೊ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಏನೆಲ್ಲ ಬರಿಬೇಕು ಅಂತ ಅಂದ್ರೆ, ವಾಟ್ ಆರ್ ಸಿ ಟೋಕನ್ಸ್ ಅಂತ ಕೇಳಿದಾಗ ಯು ಹ್ಯಾವ್ ಟು ರೈಟ್ ದ ಡೆಫಿನೇಷನ್ ಆಫ್ ದ ಸಿ ಟೋಕನ್ ವಿಚ್ ಇಸ್ 1 ಲೈನ್ ಡೆಫಿನೇಷನ್. ನೆಕ್ಸ್ಟ್ ಇಲ್ಲಿ ಕಾಣಿಸ್ತಿರೋ ಅಂತ ಡಯಾಗ್ರಾಮ್ ಬರಿಬೇಕು. ಆ ಡಯಾಗ್ರಾಮ್ ಅಲ್ಲಿ ಸಿ ಟೋಕನ್ ಅಂತ ಮೇಲಿರ್ಬೇಕು, ಕೆಳಗಡೆ 6 ಬಾಕ್ಸ್ ಇರಬೇಕು. 6 ಬಾಕ್ಸ್ ಅಲ್ಲೂ ಕೂಡ ಬೇರೆ ಬೇರೆ ಟೋಕನ್ಸ್ ಏನಿದೆ ಅದಿರಬೇಕು. ಅದ್ರ ಕೆಳಗಡೆ ಎಕ್ಸಾಂಪಲ್ ಬರಿಬೇಕು. ಅದಾದ್ಮೇಲೆ ಪ್ರತಿಯೊಂದು ಟೋಕನ್ಸಿಗೂ 1 ಲೈನ್ ಡೆಫಿನೇಷನ್ ಬರೀರಿ. ಓಕೆ, ಸೊ ಇಷ್ಟು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ ಕೇಸ್ ಏನಾದ್ರು ಡೌಟ್ ಇತ್ತು ಅಂತ ಅಂದ್ರೆ ನೀವು ಮೇಲ್ ಮಾಡಿ ಅಥವಾ ಯು ಕ್ಯಾನ್ ಕಾಲ್ ಮಿ ಆರ್ ಯು ಕ್ಯಾನ್ ವಾಟ್ಸಪ್ ಮೀ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಏನಿದೆ ಇದನ್ನ ಸ್ಟಾಪ್ ಮಾಡ್ತೀನಿ.